Hi friends, how are you all? Welcome to today's video on conditional clauses. Conditional clauses, also known as if clauses, they express possible situations and their results. They are essential in English grammar, helping us talk about real or imaginary situations. Conditional clauses are very important, especially for students. It will be asked in SSLC board exam for 1 mark. There are four main types in conditional clauses, like zero conditional, first conditional, second conditional, and third conditionals. Let's discuss each with examples. Come to first one, zero conditional. Zero conditional refers to general truths and facts. They're used for universal truths, scientific facts, or things that always happen. So, the structure of zero conditional, if plus present simple or simple present and present simple. See, for example, if sun sets, it gets dark. Here, sun sets is simple present tense. It gets dark, also simple present. The structure of this sentence is if plus simple present and simple present. So we can observe both side simple present tense here. ಎರಡು ಕ್ಲಾಸ್ಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು. ದ ಸನ್ ಸೆಟ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್, ಇಟ್ ಗೆಟ್ಸ್ ಡಾರ್ಕ್ ಆಲ್ಸೋ ಇನ್ ಸಿಂಪಲ್ ಪ್ರೆಸೆಂಟ್. ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಯು ಮಿಕ್ಸ್ ರೆಡ್ ಅಂಡ್ ಬ್ಲೂ ಯು ಗೆಟ್ ಪರ್ಪಲ್. ಸಿ ಹಿಯರ್, ಇಫ್ ಯು ಮಿಕ್ಸ್ ಅನ್ನೋದು ಕೂಡ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಹೇಳುತ್ತೆ. ಯು ಗೆಟ್ ಪರ್ಪಲ್, ಯು ಗೆಟ್ ಅನ್ನೋದು ಕೂಡ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಫ್ ಯು ಮಿಕ್ಸ್ ರೆಡ್ ಅಂಡ್ ಬ್ಲೂ ಯು ಗೆಟ್ ಪರ್ಪಲ್ ಅನ್ನೋದು ಸೈಂಟಿಫಿಕ್ ಫ್ಯಾಕ್ಟ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಒನ್, ಇಫ್ ಯು ಟಚ್ ಫೈರ್ ಇಟ್ ಬರ್ನ್ಸ್. ದಿಸ್ ಇಸ್ ಆಲ್ಸೋ ವಾಟ್ ಸೈಂಟಿಫಿಕ್ ಫ್ಯಾಕ್ಟ್. ಸೊ ನಾವು ಬೆಂಕಿ ಮುಟ್ಟಿದ್ರೆ ಸುಡುತ್ತೆ, ಆಫ್ ಕೋರ್ಸ್, ದಟ್ ಇಸ್ ವಾಟ್ ಸೈಂಟಿಫಿಕ್ ಫ್ಯಾಕ್ಟ್. ವೈಲ್ ಟಾಕಿಂಗ್ ಅಬೌಟ್ ಸೈಂಟಿಫಿಕ್ ಫ್ಯಾಕ್ಟ್ಸ್, ಯೂನಿವರ್ಸಲ್ ಟ್ರೂತ್ಸ್, ವಿ ಯೂಸ್ zero conditional. Next, first conditional. First conditional also talks about real and possible situations in future. ಫ್ಯೂಚರಲ್ಲಿ ಆಗ್ಬೋದಂತ ಸಾಧ್ಯತೆ ಇರತಕ್ಕಂಥ ಮತ್ತು ವಾಸ್ತವ ಸಿಚುವೇಶನ್ಸ್ ಬಗ್ಗೆ ಮಾತನಾಡುವಾಗ ನಾವು ಫಸ್ಟ್ ಕಂಡೀಷನಲ್ ಕ್ಲಾಸಸ್ ಅನ್ನ ಯೂಸ್ ಮಾಡ್ತೀವಿ. ಸಿ ದ ಸ್ಟ್ರಕ್ಚರ್, ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಆರ್ ಪ್ರೆಸೆಂಟ್ ಸಿಂಪಲ್ and future simple, that is will plus verb 1. So the rule or structure for first conditional is if plus present simple future simple, that is future simple means will plus verb 1. See, for example, if you study hard you will pass the exam. See, if you study hard, that is what simple present tense, you will pass the exam. See the structure or rule here, will plus pass is the v1. So the tense form is simple future, that is will plus pass is the simple future tense. Likewise, if it rains tomorrow we will cancel that picnic. If it rains tomorrow, that is what simple present tense, we will cancel the picnic. Will plus cancel, that is cancel is v1, that is in simple future tense. Next one, if they invite us we will attend the program. If they invite us, ಒಂದು ವೇಳೆ ನಮಗೆ ಅವರು ಇನ್ವೈಟ್ ಮಾಡಿದರೆ, ದಟ್ ಇಸ್ ವಾಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವಿ ವಿಲ್ ಅಟೆಂಡ್, ವಿಲ್ ಪ್ಲಸ್ ಅಟೆಂಡ್, ಅಟೆಂಡ್ ಈಸ್ ವರ್ಬ್ 1, ದಟ್ ಇಸ್ ವಿಲ್ ಪ್ಲಸ್ ಅಟೆಂಡ್ ಈಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಕಮ್ ಟು ಸೆಕೆಂಡ್ ಕಂಡೀಷನಲ್. ಸೆಕೆಂಡ್ ಕಂಡೀಷನಲ್ ಕ್ಲಾಸಸ್ ಟಾಕ್ ಅಬೌಟ್ ಅನ್ರಿಯಲ್ ಅಂಡ್ ಹೈಪೋಥೆಟಿಕಲ್ ಸಿಚುವೇಶನ್ಸ್ ಇನ್ ದ ಪ್ರೆಸೆಂಟ್ ಆರ್ ಫ್ಯೂಚರ್. ಅನ್ರಿಯಲ್ ಮೀನ್ಸ್ ವಾಸ್ತವ ಅಲ್ಲದೆ ಇರೋದು, ಹೈಪೋಥೆಟಿಕಲ್ ಮೀನ್ಸ್ ಊಹೆ ಮಾಡೋದು, ಊಹಾತ್ಮಕ ಸಂದರ್ಭಗಳು ಅಥವಾ ವಾಸ್ತವ ಅಲ್ಲದೆ ಇರತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಮಾತನಾಡುವಾಗ, ಕೆಲವೊಂದು ಇನ್ಸಿಡೆಂಟ್ ಬಗ್ಗೆ ಮಾತನಾಡುವಾಗ ನಾವು ಸೆಕೆಂಡ್ ಕಂಡೀಷನಲ್ ಕ್ಲಾಸಸ್ ಅನ್ನ ಯೂಸ್ ಮಾಡ್ತೀವಿ. ಯೂಸ್ವಲಿ ದೇ ಟೇಕ್ ಪ್ಲೇಸ್ ಇನ್ ಪ್ರೆಸೆಂಟ್ ಆರ್ ಫ್ಯೂಚರ್. ಅವು ಪ್ರೆಸೆಂಟ್ ಅಥವಾ ಫ್ಯೂಚರ್ ಬಗ್ಗೆ ಹೇಳ್ತವೆ. ಸಿ ದ ಸ್ಟ್ರಕ್ಚರ್ ಹಿಯರ್, ಇಫ್ ಪ್ಲಸ್ ಪಾಸ್ಟ್ ಸಿಂಪಲ್ ವುಡ್ ಪ್ಲಸ್ ಬೇಸ್ ವರ್ಬ್, ದಟ್ ಇಸ್ v1. ಸಿ ಫಾರ್ ಎಕ್ಸಾಂಪಲ್, ಇಫ್ ಐ ವರ್ ಎ ಮಿಲಿನಿಯರ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್. ನಾನು ಒಂದು ವೇಳೆ ಮಿಲಿನಿಯರ್ ಆಗಿದ್ರೆ ಪ್ರಪಂಚವನ್ನು ಟ್ರಾವೆಲ್ ಮಾಡ್ತಿದ್ದೆ. ಇಫ್ ಐ ವರ್ ಎ ಮಿಲಿನಿಯರ್, ದಟ್ ಇಸ್ ವಾಟ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ವುಡ್ ಟ್ರಾವೆಲ್, ವುಡ್ ಪ್ಲಸ್ ಟ್ರಾವೆಲ್, ದಟ್ ಇಸ್ ವಾಟ್ ಟ್ರಾವೆಲ್ ಇಸ್ v1 ಆರ್ ಬೇಸ್ ವರ್ಬ್. ಒಂದು ವೇಳೆ ನಾನು ಮಿಲಿನಿಯರ್ ಆಗಿದ್ರೆ ನಾನು ಪ್ರಪಂಚವನ್ನ ಸುತ್ತಿದ್ದೆ. ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಯು ಸ್ಟಡಿಡ್ ಮೋರ್ ಯು ವುಡ್ ಗೆಟ್ ಬೆಟರ್ ಗ್ರೇಡ್ಸ್. ನೀನು ಒಂದು ವೇಳೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಯು ವುಡ್ ಗೆಟ್ ಬೆಟರ್ ಗ್ರೇಡ್ಸ್, ನಿನಗೆ ಒಳ್ಳೆ ಗ್ರೇಡ್ ಸಿಗ್ತಿತ್ತು. ಇಫ್ ಯು ಸ್ಟಡಿಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್,
U plus would plus get, that is get is V1. So according to rule, would plus verb 1 or base verb, that is would get. Next one, if he had more time, he would learn French. If he had more time, that is what? Simple past tense. He would learn, would plus learn, that is what? Base verb. ಒಂದು ವೇಳೆ ಅವನಿಗೆ ತುಂಬ ಸಮಯ ಇದ್ದಿದ್ರೆ ಅವನು ಫ್ರೆಂಚ್ ಭಾಷೆನ ಕಲಿತಿದ್ದ. ಲೆಟ್ಸ್ ಕಮ್ ಟು ದ ಲಾಸ್ಟ್ ಒನ್, ದಟ್ ಇಸ್ ಥರ್ಡ್ ಕಂಡೀಷನಲ್. ಫಾರ್ SSLC board exams, mainly they will ask questions on third conditional. Third conditional also tells about unreal and hypothetical situations in the past. ಅಂದರೆ ಕಾಲ್ಪನಿಕ ಸಂದರ್ಭ ಅಂತ ಹೇಳ್ಬೋದು ನಾವು, ಅಥವಾ ಅನ್ರಿಯಲ್ ಸಿಚುವೇಶನ್ಸ್ ಇನ್ ದ ಪಾಸ್ಟ್. ಪಾಸ್ಟ್ಗೆ ಸಂಬಂಧಪಟ್ಟಂತಹ ಹೈಪಥೆಟಿಕಲ್ ಸಿಚುವೇಶನ್ಸ್ ಅಥವಾ ಕಾಲ್ಪನಿಕ ಅಥವಾ ವಾಸ್ತವ ಅಲ್ಲದ ಅಥವಾ ಅಸಾಧ್ಯವಾದ ಇಂಪಾಸಿಬಲ್ ಸಿಚುವೇಶನ್ ಬಗ್ಗೆ ಮಾತನಾಡುವಾಗ ನಾವು ಥರ್ಡ್ ಕಂಡೀಷನಲ್ ಕ್ಲಾಸಸ್ ಅನ್ನ ಯೂಸ್ ಮಾಡ್ತೀವಿ. ಸಿ ದ ಸ್ಟ್ರಕ್ಚರ್ ಆರ್ ರೂಲ್ ಫಾರ್ ಥರ್ಡ್ ಕಂಡೀಷನಲ್. ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್, would have plus past participle form, that is V3. See the examples. If I had woken up earlier, I wouldn't have missed the bus. ನೋಡಿ, ನಾ ಒಂದು ವೇಳೆ ಬೇಗ ಎದ್ದಿದ್ರೆ ನಾನು ಬಸ್ ಅನ್ನ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಇಫ್ ಐ ಹ್ಯಾಡ್ ವೋಕನ್ ಅಪ್, ದಟ್ ಇಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾಡ್ ಪ್ಲಸ್ ವೋಕನ್ V3. ಆಲ್ರೆಡಿ ಯು ನೋ ದ ರೂಲ್ ಫಾರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ದಟ್ ಇಸ್ ಐ ಹ್ಯಾಡ್ ವೋಕನ್ ಅಪ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿದೆ. ಐ ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್, ನಾನು ಬಸ್ ಅನ್ನ ಮಿಸ್ ಮಾಡ್ಕೊಂತಿರ್ಲಿಲ್ಲ. ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3, ದಟ್ ಇಸ್ ಮಿಸ್ಡ್ ಇಸ್ V3 ಹಿಯರ್. ಲೈಕ್ವೈಸ್, ಇಫ್ ದೇ ಹ್ಯಾಡ್ ಇನ್ವೈಟೆಡ್ ಅಸ್, ವಿ ವುಡ್ ಹ್ಯಾವ್ ಅಟೆಂಡೆಡ್ ದ ವೆಡ್ಡಿಂಗ್. ಒಂದು ವೇಳೆ ಅವರು ನಮಗೆ ಇನ್ವೈಟ್ ಮಾಡಿದ್ರೆ ನಾವು ವೆಡ್ಡಿಂಗ್ ಅನ್ನ ಅಟೆಂಡ್ ಮಾಡಿರ್ತಿದ್ವಿ. ಇಟ್ ಮೀನ್ಸ್ ಇದು ಇಮ್ಯಾಜಿನರಿ ಸಿಚುವೇಶನ್. ಅವ್ರು ನಮಗೆ ಇನ್ವೈಟ್ ಮಾಡಿಲ್ಲ, ನಾವು ವೆಡ್ಡಿಂಗ್ ಕೂಡ ಅಟೆಂಡ್ ಆಗಿಲ್ಲ. ದ ಸಿಚುವೇಶನ್ ಡಿಡ್ ನಾಟ್ ಹ್ಯಾಪನ್ ಇನ್ ದ ಪಾಸ್ಟ್, ಬಟ್ ಅದರ ಬಗ್ಗೆ ನಾವೀಗ ಪ್ರೆಸೆಂಟ್ಲಿ ಯೋಚನೆ ಮಾಡ್ತೀವಿ. Likewise, if she had studied harder, she would have passed the exam. ಒಂದು ವೇಳೆ ಅವಳು ತುಂಬಾ ಹಾರ್ಡ್ ಸ್ಟಡಿ ಮಾಡಿದ್ರೆ ಅವಳು ಪಾಸ್ ಆಗಿರ್ತಿದ್ಲು. ಅವಳು ಹಾರ್ಡ್ ಸ್ಟಡಿನೂ ಮಾಡಿಲ್ಲ, ಪಾಸು ಆಗಿಲ್ಲ. ದಟ್ ಇಸ್ ವಾಟ್? ಪಾಸ್ಟ್ ಇಂಪಾಸಿಬಲ್ ಸಿಚುವೇಶನ್. ಬಟ್ ಸ್ಟಿಲ್ ವಿ ಥಿಂಕ್ ಅಬೌಟ್ ದಟ್. ಒಂದು ವೇಳೆ ನಾವು ಅವಳು ಹಾರ್ಡ್ ಸ್ಟಡಿ ಮಾಡಿದ್ರೆ ಪಾಸ್ ಆಗಿರ್ತಿದ್ಲು ಅಂತ ನಾವು ಈಗ ಯೋಚನೆ ಮಾಡ್ತೀವಿ, ಬಟ್ ಅದು ನೋ ಯೂಸ್. ದಟ್ ಇಸ್ ವಾಟ್? ಇಮ್ಯಾಜಿನರಿ ಆರ್ ಇಂಪಾಸಿಬಲ್ ಸಿಚುವೇಶನ್. ಸೊ ಆ ಥರ ವಿಚಾರಗಳನ್ನ ನಾವು ಮಾತಾಡುವಾಗ ನಾವೇನು ಮಾಡ್ತೀವಿ? ಥರ್ಡ್ ಕಂಡೀಷನಲ್ ಕ್ಲಾಸಸ್ ಅನ್ನ ಯೂಸ್ ಮಾಡ್ತೀವಿ. ಥರ್ಡ್ ಕಂಡೀಷನಲ್ ಕ್ಲಾಸಸ್ ಅಲ್ಲೂ ಕೂಡ 3 ಟೈಪ್ ಕ್ವಶನ್ ಕೇಳ್ತಾರೆ. ದೇರ್ ಆರ್ 2 ಕ್ಲಾಸಸ್ ಆಲ್ವೇಸ್. ಕಂಡೀಷನಲ್ ಕ್ಲಾಸಸ್ 2 ಕ್ಲಾಸ್ ಇರುತ್ತೆ. ಒಂದು ಇಫ್ ಕ್ಲಾಸ್, ಇನ್ನೊಂದು ರಿಸಲ್ಟ್ ಕ್ಲಾಸ್. ಒಂದು ವೇಳೆ ಇಫ್ ಕ್ಲಾಸ್ ನೆಗೆಟಿವ್ ಇರುತ್ತೆ, ರಿಸಲ್ಟ್ ಕ್ಲಾಸು ಪಾಸಿಟಿವ್ ಇರುತ್ತೆ. ಸಮ್ಟೈಮ್ಸ್ ಎರಡೂ ಕಡೆ ನೆಗೆಟಿವ್ ಇರುತ್ತೆ. ಇಫ್ ಕ್ಲಾಸಲ್ಲೂ ಕೂಡ ನೆಗೆಟಿವ್ ಸೆಂಟೆನ್ಸ್ ಇರುತ್ತೆ, ರಿಸಲ್ಟ್ ಕ್ಲಾಸು ಕೂಡ ನೆಗೆಟಿವ್ ಸೆಂಟೆನ್ಸ್ ಇರುತ್ತೆ. ಸೊ ಈ ಥರ 3 ಚಾನ್ಸಸ್ ಇರುತ್ತೆ. ನೆಗೆಟಿವ್ ನೆಗೆಟಿವ್, ಪಾಸಿಟಿವ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪಾಸಿಟಿವ್. ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಥರ್ಡ್ ಕಂಡೀಷನಲ್ ತುಂಬ ಈಸಿ ಇರುತ್ತೆ. ನೆಕ್ಸ್ಟ್ ಒನ್, ಇಫ್ ಈ ಹೆಡಂಟ್ ಡ್ರಿವನ್ ಕೇರ್ಲೆಸ್ಲಿ ಅಂತಂದರೆ ನೆಗೆಟಿವ್ ಸೆಂಟೆನ್ಸ್. ಒಂದು ವೇಳೆ ಅವನು ಕೇರ್ಲೆಸ್ ಆಗಿ ಡ್ರೈವ್ ಮಾಡದೇ ಇದ್ದಿದ್ರೆ ಏನಾಗ್ತಿರ್ಲಿಲ್ಲ? ಹಿ ವುಡಂಟ್ ಹ್ಯಾವ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಅವನಿಗೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಸೊ ಬೋತ್ ಸೈಡ್ಸ್ ವಿ ಕ್ಯಾನ್ ಅಬ್ಸರ್ವ್ ನೆಗೆಟಿವ್ ಸೆಂಟೆನ್ಸ್ ಹಿಯರ್. You can observe the example according to the rule here. Come to the last example for third conditional. If she hadn't reached the edge of the compound, she wouldn't have fallen. ಒಂದು ವೇಳೆ ಕಾಂಪೌಂಡಿನ ತುದಿಗೆ ಕಾಲಿಡದಿದ್ದರೆ ಅವಳು ಬೀಳ್ತಾ ಇರಲಿಲ್ಲ. ಸೊ ಯು ಕ್ಯಾನ್ ಅಬ್ಸರ್ವ್ ಬೋತ್ ಸೈಡ್ ನೆಗೆಟಿವ್ ಕ್ಲಾಸಸ್ ಹಿಯರ್. ಐ ಥಿಂಕ್ ಆಲ್ ದೀಸ್ ಎಕ್ಸಾಂಪಲ್ಸ್ ಸರ್ವ್ ದ ರೂಲ್ ಆಫ್ ಆರ್ ಸ್ಟ್ರಕ್ಚರ್ ಆಫ್ ಥರ್ಡ್ ಕಂಡೀಷನಲ್. Friends, come to the conclusion. Conditional clauses are essential for expressing different possibilities, both real and imaginary. ರಿಯಲ್ ಮತ್ತು ಇಮ್ಯಾಜಿನರಿ, ವಾಸ್ತವ ಮತ್ತು ಕಾಲ್ಪನಿಕ ಎರಡು ಸಿಚುವೇಶನ್ಸ್ ಬಗ್ಗೆ ಮಾತನಾಡುವಾಗ, ಅದರ ಸಾಧ್ಯತೆಗಳ ಬಗ್ಗೆ ಮಾತನಾಡುವಾಗ ನಾವು ಕಂಡೀಷನಲ್ ಕ್ಲಾಸಸ್ ಅನ್ನ ಯೂಸ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಕ್ಯಾನ್ ಇಂಪ್ರೂವ್ ದೇಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ಸ್ ಇನ್ ಇಂಗ್ಲಿಷ್. ಪ್ರಾಕ್ಟಿಸಿಂಗ್ ದೀಸ್ ಕಂಡೀಷನಲ್ಸ್ will help you more confident in exam and daily conversations. Before that, those who are watching my videos without subscription, please subscribe to my channel and watch my videos. And also, don't forget to comment and like my videos. Thank you for watching. See you in the next video.